ಸ್ನೇಹಿತರೆ ನಮಸ್ಕಾರ. ಕಲಿಯುಗ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ಕನ್ನಡದವರ ಮೇಲೆ, ಕನ್ನಡ ಭಾಷೆ ಮೇಲೆ, ಕನ್ನಡದ ಸಿನಿಮಾಗಳ ಮೇಲೆ, ಒಟ್ಟಾರೆ ಕರ್ನಾಟಕ ಅಂದರೆ ಸಾಕು ಯಾರು ಬೇಕಾದರೂ ನಾಲಿಗೆ ಹರಿಬಿಡಬಹುದು, ಏನು ಬೇಕಾದರೂ ಅವಹೇಳನಕಾರಿಯಾಗಿ ಮಾತನಾಡಬಹುದು. ಈಗ ಬಾಲಿವುಡ್ ನಟನೊಬ್ಬ ಕಾಂತಾರ ಚಿತ್ರದ ಬಗ್ಗೆ ತನ್ನ ನಾಲಿಗೆ ಹರಿಬಿಟ್ಟಿದ್ದಾನೆ. ದೈವವನ್ನ ದೆವ್ವ ಅಂತ ಹೇಳಿ ಅವಮಾನ ಮಾಡಿದ್ದಾನೆ. ಈ ಹಿಂದೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅಪಹಾಸ್ಯ ಮಾಡಿದ್ ನಮಗೆಲ್ಲ ಗೊತ್ತಿರೋದೆ. ಈಗ ರಣವೀರ್ ಸಿಂಗ್ ಕಾಂತಾರ ಚಿತ್ರದ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ದೈವವನ್ನ ದೆವ್ವ ಅಂತ ಹೇಳಿ ಅಪಹಾಸ್ಯ ಮಾಡಿದ್ದಾನೆ. ಸ್ನೇಹಿತರೆ, ಹಾಗಾದರೆ ಈತ ಎಲ್ಲಿ ಈ ತರ ಅಪಹಾಸ್ಯ ಮಾಡಿದ್ದು, ಏನು ಇದರ ನೈಜತೆ ಎಲ್ಲವನ್ನ ತಿಳಿಸ್ತೇನೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಸ್ನೇಹಿತರೆ, ಗೋವಾದಲ್ಲಿ 2025 ಫಿಲ್ಮ್ ಫೆಸ್ಟಿವಲ್ ಒಂದರಲ್ಲಿ ರಣವೀರ್ ಸಿಂಗ್ ಸ್ಟೇಜ್ ಮೇಲೆ ಬಂದು ಏನೋ ಕಾಮಿಡಿ ಮಾಡುತ್ತಾ ಕಾಂತಾರ ಚಿತ್ರದ ಕ್ಲೈಮ್ಯಾಕ್ಸ್ ನ ದೈವದ ಸೀನ್ ಒಂದರ ಬಗ್ಗೆ ಅವಹೇಳನವಾಗಿ ಫೀಮೇಲ್ ಗೋಸ್ಟ್ ಅಥವಾ ಹೆಣ್ಣು ದೆವ್ವ ಅಂತ ಹೇಳೋಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ರಣವೀರ್ ಸಿಂಗ್ ನ ಉದ್ದೇಶ ಹಾಸ್ಯ ಮಾಡೋದೇ ಇರಬಹುದು. ಒಂದು ಉನ್ನತ ಮಟ್ಟದಲ್ಲಿ ಇದ್ದಂತ ವ್ಯಕ್ತಿ ಯಾವುದರ ಬಗ್ಗೆ ಅಪಹಾಸ್ಯ ಮಾಡಬೇಕು ಅನ್ನೋದು ಅವರಿಗೆ ಅರಿವಿರಬೇಕು. ಕನ್ನಡ ಭಾಷೆ ಬಗ್ಗೆ ಅಪಹಾಸ್ಯ, ಕನ್ನಡಿಗರ ಬಗ್ಗೆ ಅಪಹಾಸ್ಯ, ಕನ್ನಡದ ಸಿನಿಮಾಗಳ ಬಗ್ಗೆ ಅಪಹಾಸ್ಯ, ಈಗ ದೈವಾರಾಧಕರ ದೈವದ ಮೇಲೂ ಅಪಹಾಸ್ಯ. ಹಾಗಾದ್ರೆ ಇವರಿಗೆ ಕನ್ನಡ ಭಾಷೆ, ದೈವ ಇದೆಲ್ಲ ಅಷ್ಟು ಹಗುರನ? ವಿಪರ್ಯಾಸ ಏನಂದ್ರೆ ರಿಷಬ್ ಶೆಟ್ಟಿ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರ ಎದುರು ದೈವಕ್ಕೆ ಅವಮಾನ ಮಾಡಿದ್ದರು ರಣವೀರ್ ಸಿಂಗ್. ಈ ಹಿಂದೆ ಕಮಲ್ ಹಾಸನ್ ಕನ್ನಡ ಭಾಷೆಗೆ ಅವಮಾನ ಮಾಡಿದಾಗ ಕನ್ನಡ ಚಿತ್ರರಂಗದ ನಟ ಶಿವರಾಜ್ ಕುಮಾರ್ ಅವರು ಅಲ್ಲೇ ಇದ್ದರು. ಏನಾಗ್ತಿದೆ ಸ್ನೇಹಿತರೆ, ಇಂಥ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸಿ ಅವಮಾನ ಮಾಡಿ ಕಳಿಸ್ತಾ ಇದ್ದಾರೆ ಅನ್ನೋದಂತೂ ಪಕ್ಕ. ಇಂತಹ ವಿಷಯಗಳಲ್ಲಿ ನಟ ದುನಿಯಾ ವಿಜಯ್ ಅವರನ್ನ ಮೆಚ್ಚಲೇಬೇಕು. ಸ್ನೇಹಿತರೆ, ಕನ್ನಡಿಗರನ್ನ ಕರೆಸಿ ಅವಮಾನ ಮಾಡಬೇಡಿ ಅಂತ ಮುಖಕ್ಕೆ ಹೊಡೆದಾಗೆ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದರು. ರಣವೀರ್ ವಿಚಾರವಾಗಿ ರಿಷಬ್ ಶೆಟ್ಟಿ ಅವರು ಅಲ್ಲೇ ಅದೇ ವೇದಿಕೆ ಮೇಲೆ ದೈವಕ್ಕೂ ದೆವ್ವಕ್ಕೂ ಇರೋ ವ್ಯತ್ಯಾಸವನ್ನು ಅರ್ಥ ಮಾಡಿಸಬೇಕಾಗಿತ್ತು. ವಿಪರ್ಯಾಸ ಅಂದರೆ ಅವರು ಏನು ಮಾಡದೆ ಸುಮ್ಮನೆ ಕೂತಿದ್ದರು. ರಿಷಬ್ ಶೆಟ್ಟಿ ಅವರೇ, ತುಳುನಾಡಿನ ದೈವದ ಬಗ್ಗೆ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆ ದೈವದ ಆಶೀರ್ವಾದದಿಂದಲೇ ನೀವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀರಿ. ಈ ಹಿಂದೆ ಫ್ಯಾನ್ಸ್ಗಳಿಗೆ ನೀವು ದೈವದ ವೇಷ ರೀಲ್ಸ್ ಮಾಡೋದು ಮಾಡಿ ದೈವಕ್ಕೆ ಅಪಮಾನ ಮಾಡಬೇಡಿ ಅಂತ ಹೇಳಿದ್ದೀರಿ. ದೈವಕ್ಕಾಗೋ ಅವಮಾನ ಅಥವಾ ದೈವದ ಆಚರಣೆಗೆ ಅಪಮಾನ ಆಗದೇ ಇದ್ದ ಹಾಗೆ ನೋಡಿಕೊಂಡಿದ್ದೀರಿ. ಆದರೆ ಈಗ ರಣವೀರ್ ಸಿಂಗ್ ಮುಂದೆ ಮಂಕಾಗಿದ್ದೇಕೆ? ದೈವದ ಶಕ್ತಿ ಏನು ಅನ್ನೋ ಅರಿವು ನಿಮಗಿದೆ. ರಣವೀರ್ ಸಿಂಗ್ ಬರೀ ಕಾಂತಾರ ಚಿತ್ರಕ್ಕೆ ಅವಮಾನ ಮಾಡಿಲ್ಲ, ತುಳುನಾಡಿನ ಆರಾಧ್ಯ ದೈವಕ್ಕೆ ಮತ್ತು ಅಲ್ಲಿನ ಜನರ ಬಗ್ಗೆ ದೈವದ ಮೇಲಿರೋ ನಂಬಿಕೆಗೆ ಅಪಮಾನ ಮಾಡಲಾಗಿದೆ. ಸ್ನೇಹಿತರೆ, ಈ ಸೆಲೆಬ್ರಿಟಿಗಳ ಹಾಸ್ಯಕ್ಕೆ ದೈವದ ಹೆಸರು ಬೇಕಿತ್ತ? ಈ ನಮ್ಮ ಕನ್ನಡದ ನಟರು ಯಾವಾಗ ಇಂತಹ ಅಪಹಾಸ್ಯದ ಬಗ್ಗೆ ತಿರುಗಿ ಬೀಳೋದು? ನಾವು ನೀವು ಇದರ ಬಗ್ಗೆ ಕಮೆಂಟ್ ಮಾಡಬಹುದು, ಚರ್ಚೆ ಮಾಡಬಹುದು, ಹೊರತಾಗಿ ನೇರವಾಗಿ ಎಚ್ಚರಿಕೆ ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಕನ್ನಡ ಚಿತ್ರರಂಗದ ನಟರು ಅವರ ಎದುರು ಇಂಥದ್ದೆಲ್ಲ ನಡೆದಾಗ ಬಾಯಿ ಮುಚ್ಚಿಕೊಂಡಿರೋದು ಮಾತ್ರ ನಮ್ಮ ನಿಮ್ಮೆಲ್ಲರ ಹಣೆಬರ ಅಂತಾನೆ ಹೇಳ್ಬಹುದು. ದೈವ ಅಥವಾ ಒಂದು ಭಾಗದ ಜನರ ನಂಬಿಕೆ ಆಚರಣೆಗಳಿಗೆ ನೀವುಗಳು ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳೋದು ಅಥವಾ ಅಪಹಾಸ್ಯ ಮಾಡೋದು ಮಾಡಲೇಬೇಡಿ. ರಿಷಬ್ ಶೆಟ್ಟಿ ಅವರೇ, ನಿಮ್ಮ ಕಾಂತಾರ ಚಿತ್ರದ ಮೂಲಕ ದೈವದ ಬಗ್ಗೆ ತಿಳಿದು ನಾವು ದೈವವನ್ನ ನೆನೆಸ್ತೇವೆ, ದೈವಕ್ಕೆ ಗೌರವ ಕೊಡ್ತೇವೆ. ನಿಮ್ಮ ಸಿನಿಮಾವನ್ನ ಬರೀ ಸಿನಿಮಾ ಅಂತ ಯಾರು ನೋಡಿಲ್ಲ, ದೈವ ದರ್ಶನ ಅಂತ ಜನ ವೀಕ್ಷಿಸಿದ್ದಾರೆ. ಈಗ ಆ ದೈವಕ್ಕೆ ದೆವ್ವ ಅನ್ನೋ ಇಂತಹ ದಣಿಗಳಿಗೆ ನೀವೇ ಉತ್ತರ ಕೊಡಿ. ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗಬಹುದು, ದೈವವೇ ಉತ್ತರ ಕೊಡುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೈಜ ಘಟನೆಯ ನೈಜತೆ. ಮಾಹಿತಿ ತಪ್ಪಿದ್ದಲ್ಲಿ ಕ್ಷಮೆ ಯಾಚಿಸ್ತೇನೆ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದ.